ಹಾಂ ಗೈಸ್, ನಮ್ಮ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಡಿಯೋ ತಮ್ನೇಲಲ್ಲಿ ಗೊತ್ತಾಗಿರುತ್ತೆ. ನಾವು ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆಗಿ ಇವತ್ತು ಮಾಡೋದಕ್ಕೆ ಒನ್ ಡೇ ದುಡಿಯೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಡೇಟ್ ಬಂದು ಸಂಡೇ 23 ಫೆಬ್ರವರಿ ಅಂತ ಇದು ಮಾರ್ಚ್ 23 ಸಂಡೇ. ಎಲ್ಲ ಸುದರ್ಶನ್ಗೋಸ್ಕರ ನಾವು ಮಾಡ್ತಾ ಇರೋದು. ಇನ್ನೇನು ಹೇಳೋದು, ಸುದರ್ಶನ ನಮಗೆ ಕೆಲಸ ಇಲ್ಲ ಅಂತ ಈ ಕೆಲಸ ಮಾಡ್ತಾ ಇಲ್ಲ. ನನಗೆ ಆಲ್ರೆಡಿ ಪ್ಲೇಸ್ ಆಗಿದೆ ಡೆಲಾಯ್ಟಲ್ಲಿ, ಕಂಪ್ನಿಲಿ. ಸುಮ್ಮನೆ ಟೈಮ್ ಪಾಸ್ಗೆ ಎಲ್ಲ ಒಂದು ಸ್ವಲ್ಪ ನಮ್ಮ ಹ್ಯಾಪಿನೆಸ್ನ ನೋಡಲಿ ಅಂತ ರಿಸ್ಕಿಂಗ್. ಹಾಗಾಗಿ ನಾವು ಏನು ಆರ್ಡರ್ ಮಾಡ್ತಾರೋ ವೆಜ್ ಊಟ ಆಗಿದ್ರೆ ಅದು ನಾವಿಬ್ಬರು ತಿಂದು ಟೇಸ್ಟ್ ಮಾಡಿ ಆಮೇಲೆ ನಮಗೇನು ಆಗಲಿಲ್ಲ ಅಂದರೆ ತಗೊಂಡೋಗಿ ಅವರು ಡೆಲಿವರಿ ಮಾಡ್ತೀವಿ. ಫಸ್ಟ್ ಆರ್ಡರ್ ಬಂದಿದೆ, ಈ ಮಟನ್ ಚಾಪ್ ಕರಿ ಫ್ರಮ್ ನಂದನಾ ಪ್ಯಾಲೇಸ್ ಕೊಡ್ತೀವಿ. ಹುಷಾರಾಗಿ ಇಟ್ಕೋ, ಚಲ್ಗಿಲ್ ಹೋದ್ರೆ ಆಮೇಲೆ ಅದೇ ಹೇಳಿದ್ವಲ್ಲ, ಹಾಗಾಗಿ ಅವಾಗ್ಲೇ ವೆಜ್ ಊಟ ಆಗಿದ್ರೆ ನಾವು ಟೇಸ್ಟ್ ಮಾಡ್ತಿದ್ವಿ. ಫಸ್ಟ್ ಆರ್ಡರ್ ಡೆಲಿವರ್ ಆಯಿತು ಫ್ರೆಂಡ್ಸ್. ಯಾವುದೋ ಅಜ್ಜಿ ಬಂದು ಇಸ್ಕೊಂಡ್ರು. ಮನೇಲಿ ಕೂತ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಾ. ನಾವು 57 ರೂಪೀಸ್ ಅರ್ನ್ ಮಾಡಿದ್ದಾರೆ. ಈಗ ಪ್ರೀತಾ ಹರಿದಾಸ್ ಅಂದರೆ ನಾವು ಯಾರೋ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಗರ್ಲ್ ಬರ್ತಾರೆ ಅನ್ಕೊಂಡಿದ್ವಿ. ಬಟ್ ಈಗಲೂ ಹೋಗೋ ಅಜ್ಜಿ ಬಂದರು. ಬಾಗ್ಲು ತೆಗಿಲ್ಲ ಫುಲ್. ನಮಗೆ ಶಾಕ್ ಆಗಿದ್ದೇನು ಅಂದರೆ ಆ ಅಜ್ಜಿ ಕೈಲಿ ಮಟನ್ ತಿನ್ನೋಕ್ಕಾಗತ್ತಾ ಅಂತ. ಅವ್ರ ಪರ್ಸನಲ್ ಗೈಸ್, ನಾವು ಮಾಡಬಾರ್ದು. ಇನ್ನು 70 ಇಯರ್ಸ್ ಆದಮೇಲೆ ನಾವು ಅದೇ ಥರ ಆಗ್ತೀವಿ. ಈಗ ಮೇಘನಾ ಫುಡ್ಸ್ ಕ್ಲೌಡ್ ಕಿಚನ್ಗೆ ಹೋಗ್ತಾ ಇದ್ವಿ. ಆರ್ಡರ್ ನಂಬರ್ 2 1078 ಪನ್ನೀರ್ ಬಿರಿಯಾನಿ, ಆದಿತ್ಯ ಜೆ. ಸೆಕೆಂಡ್ ಆರ್ಡರ್ ಪಿಕಪ್ ಆಗಿದೆ. ಆದಿತ್ಯ ಜೆ ನೆಕ್ಸ್ಟ್ ಟೈಮ್ ನಮ್ಮ ಮನೆ ಹತ್ರ ಆರ್ಡರ್ ಮಾಡಿ. ನಾವಿಬ್ರು ಊಟ ಮಾಡಿಲ್ಲ. ಒಬ್ಬಂಗೆ ಮಟನ್ ಕರಿ ಕೊಟ್ಟಿದೀವಿ, ಇನ್ನೊಬ್ರಿಗೆ ಪನ್ನೀರ್ ಬಿರಿಯಾನಿ ಕೊಡ್ತಾ ಇದೀವಿ. ಇನ್ನೊಬ್ರಿಗೆ ಅನ್ನದಾನ ಮಾಡಿದ್ವಿ, ಪನ್ನೀರ್ ಬಿರಿಯಾನಿ ದಾನ ಮಾಡಿದ್ವಿ. ಗಲ್ಲಿ ಒಳಗಳೆಲ್ಲ ಸುತ್ಕೊಂಡು ಹೋಗ್ತಾ ಇದೀವಿ. ಅನ್ನದಾನ, ಮಹಾದಾನ, ಮೂತ್ರದಾನ, ಸಮಾಧಾನ. ಅಜ್ಜಿ ಮಟನ್ ಕರಿ ತಿನ್ಬಿಟ್ಟು ಅಲ್ಲಿಲ್ದಿರೋ ಬಾಯಲ್ಲಿ ಎಷ್ಟು ಆರಿಸ್ತಿರ್ತಾರೋ ನಮಗೋಸ್ಕರ. ಆದಿತ್ಯ ಜೆ ಕಾಡೆ ಬೆಳೆಸ್ಬಿಟ್ಟಿದ್ದಾನೆ. ಆದಿತ್ಯ ಜೆ ಮನೆ. ₹68 ಸೆಕೆಂಡ್ ಆರ್ಡರ್ಗೆ. ಹಾಂ, ನಾವು ಒಂದೇನು ತಿಳ್ಕೊಂಡ್ವಿ ಅಂದರೆ ಹೆಸರು ನೋಡ್ಬಿಟ್ಟು ಜನನ ಜಡ್ಜ್ ಮಾಡಬಾರ್ದು. ಆಗಲೇ ಪರಮಿತಾ ಅಂತ ಯಾರೋ ಪ್ರೀತಿ. ಪ್ರೀತಿ ಅಲ್ಲ, ಏನೋ ಒಂದು. ಹಾಂ, ಪಿ ಇಂದ ಏನೋ ಒಳ್ಳೆ ಹೆಸರಿತ್ತು, ಯಾವುದೋ ಹುಡುಗಿ ಅಂದ್ಕೊಂಡ್ವಿ. ನೋಡಿದ್ರೆ ಅಜ್ಜಿ ಬಂದರು, ಹಲ್ಸೆಟ್ಟಿರೋ ಅಜ್ಜಿ. ಥರ್ಡ್ ಆರ್ಡರ್ ಬಂತು ಕಾವೇರಿ ಮಿಲಿಟರಿ ಹೋಟೆಲಿಂದ. ನೋಡಿ ಗೈಸ್, ಚಿಕನ್ ಕಬಾಬ್ 7 ಪೀಸಸ್, ಚಿಕನ್ ಜೊನ್ನೆ ಬಿರಿಯಾನಿ. ಆರ್ಡರ್ ತಗೊಳಕ್ಕೆ ಹೋಗ್ತಾ ಇದ್ದಾನೆ ಕಂದ. ಹೆಸರು ನೇಹ. ಮತ್ತೆ ಹುಡುಗಿ ಗೈಸ್. ನೇಹಂಗೋಸ್ಕರ ನಾನ್ ವೆಜ್ ತಗೊಂಡು ಹೋಗ್ತಾ ಇದೀವಿ. ಚಿಕನಲ್ಲೇ ಕಬಾಬ್ ಮಾಡ್ತೀವಿ. ಮಟನ್ ಕಬಾಬ್ ಮಾಡ್ತಾರ? ಮಟನ್ ಕಬಾಬ್ ಬಿಲ್ಟನ್ನು ಡೆಲಿವರ್ ಮಾಡಿಲ್ವಾ? ಮಟನಲ್ಲೂ ಕಬಾಬ್ ಮಾಡ್ತಾರಾ? ನಂಗೆ ಗೊತ್ತಿಲ್ಲ, ನೀನೇ. ನಮ್ಮ ನಾನ್ ವೆಜ್ ಫ್ರೆಂಡ್ಸ್ ಕಮೆಂಟ್ ಮಾಡಿ, ಮಟನ್ ಕಬಾಬ್ ಅಂತ ಏನಾದ್ರು ಬರುತ್ತಾ? ಮಿತ್ರು, ಸುಧಾಂಶು, ಸುದರ್ಶನ್ ನಾನ್ ವೆಜ್ ತಿನ್ನೋದು ಮಾತ್ರ ಅಲ್ಲ, ಕಮೆಂಟಲ್ಲಿ ಬಂದು ರಿಪ್ಲೈ ಮಾಡಿ. ಕಬಾಬ್ ಅಂದರೆ ಏನು? ಕಬಾಬ್ ಅಂದರೆ ಗೋಬಿ ಮಂಚೂರಿ ಥರ ಇರುತ್ತೆ, ರೆಡ್ ಕಲರ್ ಇರುತ್ತೆ. ನೋಡಿ ಗೈಸ್, ಎರಡು ಮನೆದು ಕಿಟಕಿ ತೆಗೆದುಬಿಟ್ರೆ ರೋಡೇ ಮುಚ್ಚೋಗುತ್ತೆ. ಗೈಸ್, ಸ್ಕಂದ ಆರ್ಡರ್ ಕೊಡಕ್ಕೆ ಹೋಗಿದ್ದಾನೆ ನೇಹಾಗೆ. ಇನ್ನೂ ಬಂದಿಲ್ಲ. ಅವರು ಒಬ್ಬರೇ ಹೋಗ್ಬೇಕು ಅಂತ ಹೇಳಿದ್ರು ವಾಚ್ಮೆನ್ನು. ಆರ್ಡರ್ ಕೊಟ್ಬಿಟ್ಟು ಬಂದ. ಬಾಗಿಲು ತೆಗೆದ ತಕ್ಷಣ ಮಾಮ್ ನೇಹ ಅಂದೆ. ಅವ್ನು ಹುಡುಗ ನೋಡ್ದ, ಭಯ ಆಗೋಯ್ತು ನಂಗೆ. ಇನ್ನೂ ಒಂದು ಆರ್ಡರ್ ಬಂದಿದೆ, 25 ರೂಪೀಸ್ದು. ಆರ್ಡರ್ ತಗೋತಾ ಇದ್ದೀವಿ. ಮಲೈ ಟಿಕ್ಕಾ, ಚಿಕನ್ ಟಿಕ್ಕಾ ಬಿರಿಯಾನಿ, ಬೋನ್ಲೆಸ್ ಅಫ್ಘಾನಿ ಚಿಕನ್ ಅಂತೆ. ಅಫ್ಘಾನಿ ಚಿಕನ್ ಅಂತ ಯಾರೋ ದೇಶದ್ರೋಹಿ. आपका नाम क्या है? वीर जायसवाल. मैं आपका फ्रेंड है ना? एक गोभी मंचूरी पार्सल करो मेरे के लिए. ठीक. मेरा बेस्ट फ्रेंड है राघव. हाँ, राघव एम. आरव. क्या आपका खाना किया? हाँ, वो लोग खाना कर लिया. क्या क्या खाया? बोलो. आप क्या खाया? मैं डोसा सांभर खाया. डोसा सांभर. चिकन बिरयानी नहीं खाया? क्यों? मैं नहीं खाता. ಗೈಸ್, 20 ಮಿನಿಟ್ಸ್ ಆಯಿತು ಗೈಸ್, ಇನ್ನೂ ಆರ್ಡರ್ ಕೊಟ್ಟಿಲ್ಲ. ಹುಡುಗನ ಹತ್ರ ಮಾತಾಡಿದ್ದಾಯಿತು, ಏನೇನೋ ಆಯಿತು, ಇನ್ನೂ ಆರ್ಡರ್ ಕೊಟ್ಟಿಲ್ಲ. ಸ್ಕಂದ ಒಳಗೆ ವಿಚಾರಿಸಕ್ಕೆ ಹೋಗಿದ್ದಾನೆ. ಬನ್ನಿ ನೋಡೋಣ ಏನಾಗ್ತಿದೆ. ಕೊಟ್ಟಿದ್ದಾರೆ ಗೈಸ್ ಆರ್ಡರು.
ಫೈನಲಿ 20 ಮಿನಿಟ್ಸ್ ಲೇಟ್ ಮಾಡಿ ಆರ್ಡರ್ ಕೊಟ್ಟಿದ್ದಾರೆ. ಅಫ್ಘಾನಿ ಚಿಕನ್ನು ಫೈನಲಿ ಕೊಟ್ಟಿದ್ದಾರೆ. ಈಗ ಆ ಹುಡುಗ ನನ್ನ ಫ್ರೆಂಡಾ ಅಂತ ಕೇಳಿದ್ರೆ ಹೌದು ಅಂತಾನೆ. ಒಂದು ಗೋಬಿ ಮಂಚೂರಿ ಆರ್ಡರ್ ಮಾಡ್ಕೊಡೋ ನಿಮ್ಮ ಹೋಟ್ಲಲ್ಲಿ ಅಂದರೆ ನಾನೇ ದೋಸೆ ತಿಂದೆ, ನಮ್ಮ ಹೋಟ್ಲಲ್ಲಿ ಏನೂ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ಅದು ಹಿಂದಿಲಿ. ನಾನು ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಎಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗ ಹತ್ರ ಹಿಂದಿ ಮಾತಾಡಿದ್ದೀನಿ. BGS ಒಳಗಿಂದ ಯಾರೋ ಆರ್ಡರ್ ಮಾಡಿದ್ದಾರೆ. ಆರ್ಡರ್ ಇಸ್ಕೊಂಡು ಹೋಗ್ತಾ ಇದ್ದಾನೆ ಕೈಲಿ ವಾಟರ್ ಬಾಟ್ಲ್ ಇಟ್ಕೊಂಡು. ಈಗ ಸಮಯ 2:46. 12:15 ಶುರು ಮಾಡಿದ್ವಿ. ಆಲ್ಮೋಸ್ಟ್ 1 o'clock ಶುರು ಮಾಡಿದ್ವಿ. 2:46 ಅಂದರೆ 2.5 ಅವರ್ಗೆ 200 rupees ದುಡಿದಿದ್ವಿ. ಈಗ ನಾವು ಊಟಕ್ಕೆ ಶ್ರೀ ಕೃಷ್ಣ ಡೆಲಿಕಸಿಗೆ ಬಂದಿದ್ದೀವಿ. ಹಾಂ ಗೈಸ್, ಒಂದು ಗೋಬಿ ಮಂಚೂರಿ ಮತ್ತು ಒಂದು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಬಿಲ್ ಬಂದು 240 rupees ಆಯಿತು. ನಾವು ದುಡ್ದಿರೋದೇ 205 rupees, ಬಟ್ 240 rupeesಗೆ ಐಟಮ್ಸ್ ಆರ್ಡರ್ ಮಾಡಿದ್ದೀವಿ. ಟೀಚರ್ಸ್, ಸ್ಟೂಡೆಂಟ್ಸ್, ಸೊ ವಿ ಆರ್ ಗೋಯಿಂಗ್ ಟು ಡೆಲಿವರ್ ದ 5th ಆರ್ಡರ್. ನಾನು ಒಂದ್ಸಲ ಹುಟ್ಟಿದಾಗ ನಮ್ಮ ಅಮ್ಮಂಗೆ ಡೆಲಿವರಿ ಪಾರ್ಟ್ನರ್ ಹುಟ್ಟಿದ್ದಾರೆ ಅಂತ ತಗೊಳ್ಳಿ ಅಂತಾನೆ ಕೊಟ್ಟಿದ್ರು. ಹೌದು. ಸೊ ಇದೆಲ್ಲ ಪ್ಯಾಷನ್ ಚೈಲ್ಡ್ಹುಡ್ ಗೋಲ್ ಇದು ನಮಗೆ. ಹಾಂ, ಸೊ ಪ್ಯಾಷನ್ ಆದಾಗ ಇದನ್ನ ನಾವು ಎಂಜಾಯ್ ಮಾಡ್ತಾ ಇದೀವಿ. ಕಾರ್ತಿಕ್ಗೆ ಡೆಲಿವರ್ ಮಾಡಿ ಈಗ 26 ರೂಪಾಯಿಗೆ, ಜಸ್ಟ್ 26 rupeesಗೆ. ನೀವೆಲ್ಲ ಒಂದೊಂದು ಡೈರಿ ಮಿಲ್ಕ್ ತಗೊಂಡು ವೇಸ್ಟ್ ಮಾಡ್ತೀರಾ. ನಾವು 26 rupeesಗೆ 2.5 kilometers ಹೋಗಿ ಅಲ್ಲಿಂದ ಆರ್ಡರ್ ತಗೊಂಡು ಮತ್ತೆ ಇನ್ನೂ ಒಂದು 4 kilometers ಹೋಗಿ ಶ್ರೀಧರ್ ಹೆಗ್ಡೆ ಬ್ರಾಹ್ಮಣ್ ವೈಸ್ ಆದರೆ ಎಗ್ ಐಟಮ್ ಆರ್ಡರ್ ಮಾಡಿದ್ದಾನೆ. ನಾವು ಇಷ್ಟೊಂದಕ್ಕೆ ಏನು ಅನ್ಕೊಂಡಿರ್ತೀವಿ ಅಂದರೆ, ನಾರ್ಮಲ್ ಆಗಿ ನಾವು ಆರ್ಡರ್ ಮಾಡ್ತೀವಿ, ಅದು ಸ್ವಿಗ್ಗಿ ಡೆಲಿವರಿ ಬಾಯ್ ಹತ್ರ ಹೋಗುತ್ತೆ. ಅವನು ಹೋಗಿ ಅದನ್ನ ಹೋಟೆಲ್ಗೆ ಹೋಗಿ ಹೇಳಿ ಕುಕ್ ಮಾಡಿಸ್ಕೊಂಡು ತಗೊಂಡ್ಬರ್ತಾನೆ ಅಂತ ನಾವು ಅನ್ಕೊಂಡಿದ್ವಿ ಎಲ್ಲ ಗೈಸ್. ಬಟ್ ಅದು ಹಾಗಲ್ಲ. ನಾವು ಆರ್ಡರ್ ಮಾಡೋದು ಸೀದಾ ಹೋಟೆಲ್ ಹತ್ರ ಹೋಗುತ್ತೆ. ಹೋಟೆಲ್ನವ್ರು ಕುಕ್ ಮಾಡಿ ಆದಮೇಲೆ ನಮ್ಮ ಹತ್ರ ಡೆಲಿವರಿ ಬರುತ್ತೆ. ಸೊ ನಾವು ಹೋದ್ಮೇಲೆ ಅಲ್ಲಿ ಕಾಯೋ ಅವಶ್ಯಕತೆನೇ ಇರಲ್ಲ. ಯಾರು ಆರ್ಡರ್ ಮಾಡಿದ್ರೆ ನಮ್ಮ ಏರಿಯಾದಲ್ಲಿ ನಮ್ಗೆ ಗೊತ್ತಿಲ್ಲ. ನಮ್ಮ ಏರಿಯಾ ಒಳಗೆ ಕರ್ಕೊಂಡು ಬರ್ತಾ ಇದೆ. ಕಾಂತಿ ಸ್ವೀಟ್ಸ್ ಹತ್ರ ಬಂದಿದ್ದೀವಿ. ಒಂದು ಚಮಚಮ್, ಒಂದು ಕಾಶ್ಮೀರಿ ಕಂದಾ ಬರ್ಫಿ, ಒಂದು ಕಾಜು ಸೋಂಪಾಪುಡಿ. ನೋಡಿ ಗೈಸ್, ಇದೆಲ್ಲ ಆರ್ಡರ್ ಮಾಡಿದ್ದಾನೆ. ಬನಶಂಕರಿಯಿಂದ ಕುತ್ಕೊಂಡು ಚನ್ಸಂದ್ರೆಯಿಂದ ಆರ್ಡರ್ ಮಾಡ್ತಾನೆ. ಇದು ಯಾವುದೋ ಕಿತ್ತೋದ ಏರಿಯಾ ಗೈಸ್. ಸ್ಕಂದ ಅವ್ರ ಹಳ್ಳಿ ಥರ ಇದೆಯಂತ ಇದು. ಈ ಊರಿಗೆ ಬಂದಿದ್ದೀವಿ, ಒಂದು ಬೀದಿ ಲೈಟ್ ಇಲ್ಲ, ಏನಿಲ್ಲ, ರೋಡೇ ಇಲ್ಲ. ಸ್ಟ್ರೀಟ್ ಲೈಟ್ ಹಾಕಕ್ಕೆ ಸ್ಟ್ರೀಟ್ ಇರಬೇಕು. ಸ್ಕಂದ ಚಿಕನ್ ರೋಸ್ಟು ಮತ್ತು ಅದೇನೋ ಆರ್ಡರ್ನ ಕೊಡೋಕ್ಕೆ ಹೋಗಿದ್ದಾನೆ ಬ್ರಿಗೇಡ್ ಅಪಾರ್ಟ್ಮೆಂಟ್ F307 ಒಳಗಡೆ. ನಾನು ಕಾಯ್ತಾ ಇದ್ದೀನಿ ಇದೇ ಬ್ರಿಗೇಡ್ ಹತ್ರ. ಇಲ್ಲಿ ಯಾರೋ ಒಬ್ಬ ಮೈಸೂರು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದಾನೆ. ನಾನು ಹಾಕಿದ್ದೀನಿ ನೋಡಿ ಬಿಲ್ಲಲ್ಲಿ. 10 ಕಿಲೋಮೀಟ್ರಿಂದ ಗ್ಲೋಬಲ್ ವಿಲೇಜಲ್ಲಿ ಕುತ್ಕೊಂಡು ಕನಕಪುರ ರೋಡಿಂದ ಮೈಸೂರು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದಾನೆ. 10 ಕಿಲೋಮೀಟ್ರಿಂದ ಮೈಸೂರು ಮಸಾಲೆ ದೋಸೆ ತಗೊಂಬಂದು ಕೊಡ್ತಾಯಿದ್ದೀವಿ. ಫೈನಲಿ ನಾವು ಝೊಮ್ಯಾಟೊ ಕೆಲಸ ಮುಗಿಸ್ಕೊಂಡು ಕಾಫಿ ಬ್ರಿವರಿಗೆ ಬಂದು ಕಾಫಿ ಕುಡಿತಾ ಇದ್ದಾನೆ ಸ್ಕಂದ. ನಾನು ಹಾಲು ಕಾಫಿ ಕುಡಿಯಲ್ಲ, ಹಾಗಾಗಿ ಕಾಫಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ನಮ್ಗೆ ಇವಾಗ 408 rupees ಇವತ್ತಾಯಿತು ಕಲೆಕ್ಷನ್ನು ಅರ್ನಿಂಗ್ಸು. ಬಟ್ ಅದರಲ್ಲಿ 304 rupees ಅವ್ರು ಮಿನಿಮಮ್ ಬ್ಯಾಲೆನ್ಸ್ ಅಂತ ಕಟ್ ಮಾಡಿಕೊಂಡ್ರು. ಸೊ ನಾನು ಸ್ಕಂದ ಬೆಳಗ್ಗಿಂದ ಕೂತ್ಕೊಂಡು 10 ಟ್ರಿಪ್ ಮಾಡಿದ್ದಕ್ಕೆ ಬಂದಿದ್ದ ದುಡ್ಡು ಬರೀ 304 rupees, ಅಲ್ಲ ಸಾರಿ 104 rupees. ಸೊ ಇಬ್ರಿಗೂ 52 rupees ಬಂತು. ನಮ್ಮ ಈ ಕಾಫಿ ದುಡ್ಡೇ ಎಷ್ಟು? 200 rupees ನನ್ನ ಮಗ ಕಾಫಿನೇ ತೊಗೊಂಡಿದ್ದಾನೆ. ನಾವು ಇವತ್ತು ದುಡ್ದಿರೋ ದುಡ್ಡೇ 54 rupees. ಅದಕ್ಕೆ ಅದ್ರ ಮೇಲೆ ಬೇರೆ ಏನೋ ಉಯ್ಕೋತಾ ಇದ್ದಾನೆ. ಬ್ರೌನ್ ಶುಗರ್. ಸೊ ಓವರ್ ಆಲ್ ವೇಸ್ಟ್, ವೆರಿ ಟೈರಿಂಗ್. ಯಾರಾದರೂ ಇಂಜಿನಿಯರಿಂಗ್ ಫೈಲ್ ಆಗಿಬಿಟ್ಟು ನಾನು ಝೊಮ್ಯಾಟೊ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಉದ್ಧಾರ. ಎಲ್ಲ ವೇಸ್ಟು. ಸುಮ್ಮನೆ ಓದ್ಕೊಳ್ಳಿ. ನಾವೇನೋ ಎಕ್ಸ್ಪೀರಿಯನ್ಸಿಗೆ ಮಾಡಿದ್ವಿ, ದೊಡ್ಡ ವೇಸ್ಟು. ಬೆಳಗಿನ ಸಾಯಂಕಾಲ ತನಕ ಟ್ರಿಪ್ ಮಾಡಿದ್ದಕ್ಕೆ 50 ರೂಪಾಯಿ ಕೊಟ್ಟಿದ್ದಾರೆ ಇಬ್ರಿಗೂ. ಅಟರ್ ವೇಸ್ಟ್. ದಿಸ್ ವಾಸ್ ಅವರ್ ಹ್ಯಾಪಿನೆಸ್ ವಿಡಿಯೋ. How was it happiness now? Our happiness is low, but good experience. Bye. ಹಾಂ ಗೈಸ್, ಅದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ, ಆವಾಗ ಗೊತ್ತಾಯಿತು. ಅದು ನನ್ನ ಆ್ಯಪಲ್ಲಿ ಒಂದು ಗ್ಲಿಚ್ ಇತ್ತು. ಬಟ್ ನಮ್ಮ ಟೋಟಲ್ ಅರ್ನಿಂಗ್ಸ್ ಬಂದು 400 rupees. ನಾವು ಅದರಲ್ಲಿ ವಿಡಿಯೋದಲ್ಲಿ ಅದರದ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಮತ್ತು ಸೆಕೆಂಡ್ ಪಾಯಿಂಟ್ ಏನಂದರೆ, ನಾವು ಇನ್ನೊಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ವಾಟ್ ಇಸ್ ಹ್ಯಾಪಿನೆಸ್ ಥರ ಇನ್ನೊಂದು ಸೀರೀಸ್ ಶುರು ಮಾಡ್ತಾಯಿದ್ದೀನಿ.
ನೀವು ಇಷ್ಟ ಆದರೆ ಲೈಕು ವ್ಯೂಸು ಸಬ್ಸ್ಕ್ರೈಬು ಏನು ಬೇಕೋ ಮಾಡಿ. ಇಲ್ಲಾಂದ್ರೂ ಕೂಡ ನಾವು ಸೀರೀಸ್ ಸ್ಟಾರ್ಟ್ ಮಾಡ್ತೀವಿ. ನೋಡೋದಾದರೆ ನೋಡಿ, ಫ್ರೀ ಇದ್ದರೆ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ, ಗೊತ್ತಿಲ್ಲ. ವಿಡಿಯೋ ಬಂದರೆ ನೋಡಿ, ಇಲ್ಲಾಂದರೆ ಮಲ್ಕೊಳ್ಳಿ. ಬಾಯ್.